ಎಲ್ಲರಿಗೂ ನಮಸ್ತೆ. ಈ ದಿನ ನಾವು ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ 110 ನಗರ ಸ್ಥಳೀಯ ಆಡಳಿತ ಬ್ಲಾಕ್ 3 ಘಟಕ 8 ಸಂಪನ್ಮೂಲ ಸಜ್ಜುಗೊಳಿಸುವಿಕೆ ಮತ್ತು ನಿರ್ವಹಣೆ ಘಟಕದ ಭಾಗ 2 ಅನ್ನು ನಾವು ಇಂದು ಮುಂದುವರಿಸುತ್ತಿದ್ದೇವೆ. ಇಲ್ಲಿ 28ರಿಂದ 52ರವರೆಗೆ ಸ್ಲೈಡ್ಗಳ ವಿಷಯಗಳನ್ನು ನಾವು ಕಲಿಯುತ್ತಿದ್ದೇವೆ. ಉಪಕ್ರಮಗಳು ತೆರಿಗೆ ವ್ಯವಸ್ಥೆಯ ಸರಿಯಾದ ಸುಧಾರಣೆಗಳೊಂದಿಗೆ ಆಸ್ತಿ ತೆರಿಗೆಯಿಂದ ಆದಾಯವನ್ನು ಗಣನೀಯವಾಗಿ ಹೆಚ್ಚಿಸಬಹುದು ಎಂದು ತೋರಿಸಿವೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಈಗ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಎಂದು ಕರೆಯಲ್ಪಡುತ್ತದೆ. ಉದಾಹರಣೆಗೆ, ಪ್ರದೇಶ ಆಧಾರಿತ ಮೌಲ್ಯಗಳನ್ನು ಪರಿಷ್ಕರಿಸುವ ಮೂಲಕ ತನ್ನ ಆಸ್ತಿ ತೆರಿಗೆಯನ್ನು ಸುಧಾರಿಸಿದೆ. ಸ್ವಯಂ ಮೌಲ್ಯಮಾಪನ ವ್ಯವಸ್ಥೆಯನ್ನು ಪರಿಚಯಿಸಿ ಮತ್ತು ಆನ್ಲೈನ್ನಲ್ಲಿ ತೆರಿಗೆ ಪಾವತಿಯನ್ನು ಸಕ್ರಿಯಗೊಳಿಸಿತು. ಈ ವ್ಯವಸ್ಥೆಗಳಿಂದ ಆದಾಯ ಹೆಚ್ಚಿದೆ. 2007-8ರಲ್ಲಿ 440 ಕೋಟಿ ರೂಪಾಯಿ ಹಾಗೂ 2011-12ರಲ್ಲಿ 1210 ಕೋಟಿ ರು ಹಾಗೂ ಬೆಂಗಳೂರಿನಲ್ಲಿ ಬಿಬಿಎಂಪಿ ಕೈಗೊಂಡ ಆಸ್ತಿ ತೆರಿಗೆ ಸುಧಾರಣೆಗಳನ್ನು ಸೂಚಿಸುತ್ತದೆ. ಬಾಕ್ಸ್ 8.1 ಆಸ್ತಿ ತೆರಿಗೆ ಸುಧಾರಣೆಗಳಲ್ಲಿ ನಾವು ಕಾಣಬೇಕಾದಂಥದ್ದು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 2000ರಲ್ಲಿ ಐಚ್ಛಿಕ ಸ್ವಯಂ ಮೌಲ್ಯಗಳು ಸೂಚಿಸಿದ ಮಾರ್ಗದರ್ಶಿ ಮೌಲ್ಯಗಳ ಆಧಾರದ ಮೇಲೆ ನಗರವನ್ನು 6 ವಲಯಗಳನ್ನಾಗಿ ವಿಂಗಡಿಸಲಾಗಿದೆ. ಎ, ಬಿ, ಸಿ, ಡಿ, ಇ ಮತ್ತು ಎಫ್ ಹಾಗೂ ಕರ್ನಾಟಕ ಸರ್ಕಾರದ ನೋಂದಣಿ ಇಲಾಖೆ. ಪ್ರತಿ ವಲಯಕ್ಕೆ ಕಟ್ಟಡಗಳನ್ನು ಸ್ಥಳ ನಿರ್ಮಾಣದ ಪ್ರಕಾರ, ಬಿಲ್ಟ್ ಆಫ್ ಪ್ರದೇಶ, ಬಳಕೆ ಮತ್ತು ವಯಸ್ಸಿಗೆ ಜೋಡಿಸುವ ಪ್ರತಿ ಚದರ ಅಡಿ ಬಾಡಿಗೆ ದರಗಳನ್ನು ನಿರ್ಧರಿಸಲಾಗಿದೆ. ವಸತಿ ಬಳಕೆಗಾಗಿ ವಾರ್ಷಿಕ ಬಾಡಿಗೆ ಮೌಲ್ಯದ 20% ಮತ್ತು ವಸತಿಯೇತರ ಬಳಕೆಗೆ 25% ತೆರಿಗೆ ವಿಧಿಸಲಾಗಿದೆ. ಶಿಕ್ಷಣ ಸೆಸ್, ಆರೋಗ್ಯ ಸೆಸ್, ಭಿಕ್ಷುಕ ಸೆಸ್ ಮತ್ತು ಲೈಬ್ರರಿ ಸೆಸ್ ಅನ್ನು ಒಳಗೊಂಡಂತೆ 34% ಸೆಸ್ ವಿಧಿಸಲಾಗಿದೆ. ರಾಜಕೀಯ ಸ್ವೀಕಾರಾರ್ಹತೆಯನ್ನು ಸುಲಭಗೊಳಿಸಲು ಆಸ್ತಿ ತೆರಿಗೆ ಹೆಚ್ಚಳದ ಮಿತಿಯನ್ನು ಅಸ್ತಿತ್ವದಲ್ಲಿರುವ ಹೊಣೆಗಾರಿಕೆಯ 2.5ರಷ್ಟು ಪಟ್ಟು ಹೆಚ್ಚಿಸಲಾಗಿದೆ. ಎಸ್ಎ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಕಾರಣದಿಂದಾಗಿ 2000 ಮತ್ತು 2001ರ ಅವಧಿಯಲ್ಲಿ ಬೆಂಗಳೂರಿನಲ್ಲಿ ಆಸ್ತಿ ತೆರಿಗೆ ಸಂಗ್ರಹವು ಪ್ರತಿಶತ 33ರಷ್ಟು ಹೆಚ್ಚಾಗಿದೆ. ಪ್ರಸ್ತುತ ಆಸ್ತಿ ತೆರಿಗೆಯನ್ನು ಲೆಕ್ಕಾಚಾರ ಮಾಡುವ ಯೂನಿಟ್ ಏರಿಯಾ ವಿಧಾನವನ್ನು ಕೆಲವು ದೊಡ್ಡ ಅರ್ಬನ್ ಲೋಕಲ್ ಬಾಡಿಗಳು ಆಸ್ತಿ ತೆರಿಗೆಯ ಮೌಲ್ಯಮಾಪನಕ್ಕಾಗಿ ಅನುಸರಿಸುತ್ತವೆ. ಅದೇ ರೀತಿ ಗ್ರೇಟರ್ ಹೈದರಾಬಾದ್ ಮುನಿಸಿಪಲ್ ಕಾರ್ಪೊರೇಷನ್ 1999-2000ರಲ್ಲಿ ಮೌಲ್ಯಮಾಪನದೊಂದಿಗೆ ಆಸ್ತಿ ತೆರಿಗೆ ಸುಧಾರಣೆಗಳನ್ನು ಕೈಗೊಂಡಿದೆ. ತೆರಿಗೆಗೆ ಒಳಪಡುವ ಆಸ್ತಿಗಳಿಗೆ ವಿಶಿಷ್ಟವಾದ ಆಸ್ತಿ ತೆರಿಗೆ
ಗುರುತಿನ ಸಂಖ್ಯೆಯನ್ನು ನಿಯೋಜಿಸಲಾಗಿದೆ. ಇದರಿಂದಾಗಿ ತೆರಿಗೆ ಮೂಲ ಮತ್ತು ತೆರಿಗೆ ಆದಾಯ ಹೆಚ್ಚಾಗುತ್ತದೆ. ವ್ಯಾಪಕವಾಗಿ ಅಳವಡಿಸಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಭಾರತ ಸರ್ಕಾರವು ಸೆಪ್ಟೆಂಬರ್ 2020ರಲ್ಲಿ ಟೂಲ್ ಕಿಟ್ ಅನ್ನು ಬಿಡುಗಡೆ ಮಾಡಿದೆ. 2020ರಿಂದ 2024ರ ಅವಧಿಯಲ್ಲಿ ಪಿಟಿ ಆದಾಯವು 2 ಪಟ್ಟು ಹೆಚ್ಚಾಗುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಮತ್ತು ತೆರಿಗೆ ನೆಲೆಯಲ್ಲಿ ಸುಧಾರಣೆಗಳನ್ನು ಸೂಚಿಸಿದೆ. ವಿಶಾಲ ಕವರೇಜ್ ಮತ್ತು ಪಡಿತರ ಚೀಟಿಗಳು, ಮತದಾರರ ಪಟ್ಟಿಗಳು, ಗ್ಯಾಸ್ ಸಂಪರ್ಕ ಇತ್ಯಾದಿಗಳ ಮೂಲಕ ಅಡ್ಡ ತಪಾಸಣೆ ಇತ್ಯಾದಿ ಮತ್ತು ಜಿಎಸ್ ಮ್ಯಾಪಿಂಗ್ ದರಗಳ ಪರಿಷ್ಕರಣೆ ನಿರ್ದಿಷ್ಟವಾಗಿ ಆಧಾರಕ್ಕಾಗಿ ಮಾರ್ಗದರ್ಶಿ ಮೌಲ್ಯವನ್ನು ಮೇಲ್ಮುಖವಾಗಿ ಸ್ಥಿರಗೊಳಿಸುವುದು ಮತ್ತು ಸ್ವಯಂ ಚಾಲಿತಗೊಳಿಸುವಿಕೆ, ಆನ್ಲೈನ್ ಸಂಗ್ರಹಣೆಗಳು ಇತ್ಯಾದಿ ಮೂಲಕ ಸಂಗ್ರಹ ವ್ಯವಸ್ಥೆಯನ್ನು ಸುಗಮಗೊಳಿಸುವುದು. ನಾನ್ ಟ್ಯಾಕ್ಸ್ ರೆವಿನ್ಯೂಸ್, ತೆರಿಗೆಯೇತರ ಆದಾಯಗಳು. ಭಾರತದಲ್ಲಿನ ತೆರಿಗೆಯೇತರ ಆದಾಯಗಳಲ್ಲಿ ಬಳಕೆದಾರರ ಶುಲ್ಕಗಳು, ಕಟ್ಟಡ ಯೋಜನೆ ಅನುಮೋದನೆ, ಪರವಾನಗಿಗಳು, ಗುತ್ತಿಗೆ ಮೊತ್ತಗಳು ಮುಂತಾದ ವಿವಿಧ ಚಟುವಟಿಕೆಗಳಿಗೆ ಪುರಸಭೆಯ ಶುಲ್ಕಗಳು ಸೇರಿವೆ. ಪ್ರಸ್ತುತ ಭಾರತದಲ್ಲಿ ನಗರ ಶುಲ್ಕಗಳು ಗಮನಾರ್ಹವಾಗಿಲ್ಲ. ಜೊತೆಗೆ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಿಂದ ತೆರಿಗೆಯೇತರ ಆದಾಯದಿಂದ ಬರುವ ಆದಾಯವು ಜಿಡಿಪಿಯ ಕೇವಲ 0.18% 14ನೇ ಹಣಕಾಸು ಆಯೋಗದ ಪ್ರಕಾರ ತೆರಿಗೆಯೇತರ ಆದಾಯವು 2012-13ರಲ್ಲಿ ಭಾರತದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳ ಒಟ್ಟು ಸ್ವಂತ ಆದಾಯದ ಸುಮಾರು 38% ಹೊಂದಿದೆ. ಅರ್ಬನ್ ಲೋಕಲ್ ಬಾಡಿಗಳ ಸ್ವಂತ ಆದಾಯದ ಶೇಕಡಾವಾರು ಬಳಕೆದಾರರ ಶುಲ್ಕಗಳು ಹೆಚ್ಚಿವೆ. ಆದರೆ ಸರ್ಕಾರದ 3ನೇ ಹಂತದ ಸರ್ಕಾರವು ಪ್ರಸ್ತುತ ರಾಜ್ಯ ನಿಯಂತ್ರಣದಲ್ಲಿರುವ ಶುಲ್ಕಗಳನ್ನು ನಿರ್ಧರಿಸುವಲ್ಲಿ ಮತ್ತು ನಿಗದಿಪಡಿಸುವಲ್ಲಿ ಹೆಚ್ಚಿನ ಸ್ವಾಯತ್ತತೆಯನ್ನು ನೀಡಬೇಕಾಗಿದೆ. ಇಂದೋರ್ ಮುನಿಸಿಪಲ್ ಕಾರ್ಪೊರೇಷನ್ನ ಸಂಪನ್ಮೂಲ ಕ್ರೋಢೀಕರಣ ಪ್ರಯತ್ನಗಳು ಆಸ್ತಿ ತೆರಿಗೆ ಸುಧಾರಣೆಗಳ ಜೊತೆಗೆ ಬಳಕೆದಾರರ ಶುಲ್ಕಗಳಲ್ಲಿ ಸುಧಾರಣೆಗಳ ಮೂಲಕ ತೆರಿಗೆಯೇತರ ಆದಾಯವನ್ನು ಹೆಚ್ಚಿಸುವ ಪ್ರಯತ್ನಗಳನ್ನು ಉಲ್ಲೇಖಿಸುವುದು ಯೋಗ್ಯವಾಗಿದೆ. ರಿಸೋರ್ಸ್ ಮೊಬಿಲೈಸೇಷನ್ ಎಫರ್ಟ್ಸ್ ಆಫ್ ಇಂಡೋರ್ ಮುನಿಸಿಪಲ್ ಕಾರ್ಪೊರೇಷನ್. ಇಂಡೋರ್ ಮುನಿಸಿಪಲ್ ಕಾರ್ಪೊರೇಷನ್ನ ಸಂಪನ್ಮೂಲ ಕ್ರೋಢೀಕರಣ ಪ್ರಯೋಗಗಳು 1999ರಲ್ಲಿ ಇಂದೋರ್ ಮುನಿಸಿಪಲ್ ಕಾರ್ಪೊರೇಷನ್ ನಗರ ಸೇವೆಗಳನ್ನು ಸುಧಾರಿಸಲು ಮತ್ತು ಹಾಗೆ ಮಾಡಲು ಆದಾಯವನ್ನು ಹೆಚ್ಚಿಸಲು ವ್ಯಾಪಕ ನಾಗರಿಕ ಭಾಗವಹಿಸುವಿಕೆಯೊಂದಿಗೆ ಅಭಿವೃದ್ಧಿಪಡಿಸಿದ ಆಧುನೀಕರಣ ಯೋಜನೆಯನ್ನು ಪ್ರಾರಂಭಿಸಿತು. ತೆರಿಗೆದಾರರಿಂದ ಆಸ್ತಿಗಳ ಸ್ವಯಂ ಮೌಲ್ಯ ಮಾಪನದ ಮೂಲಕ ಆಸ್ತಿ ತೆರಿಗೆ ಸುಧಾರಣೆಗಳು ಮತ್ತು ತೆರಿಗೆ ಮೂಲವನ್ನು ವಿಸ್ತರಿಸುವುದರ ಜೊತೆಗೆ ಐಎಂಸಿ ನೀರಿನ ಬಳಕೆದಾರ ಶುಲ್ಕಗಳಲ್ಲಿ ಸುಧಾರಣೆಗಳನ್ನು ತಂದಿತು. ಇಂದೋರ್ ಸರಿಸುಮಾರು 80,000 ಅಕ್ರಮ ನೀರಿನ ಸಂಪರ್ಕಗಳನ್ನು ಹೊಂದಿತ್ತು ಮತ್ತು ಕೇವಲ 120 ಸಂಪರ್ಕಗಳನ್ನು ಹೊಂದಿದೆ. ಇಂದೋರ್ ಮುನಿಸಿಪಲ್ ಕಾರ್ಪೊರೇಷನ್ ಆಸ್ತಿಗಳ ಭೌತಿಕ ಸಮೀಕ್ಷೆಯ ಸಮಯದಲ್ಲಿ ಕಾನೂನು ಅಕ್ರಮ ನೀರಿನ ಸಂಪರ್ಕಗಳನ್ನು ಗುರುತಿಸಲು ಒಂದು ಡ್ರೈವ್ ಅನ್ನು ಪ್ರಾರಂಭಿಸಿತು. ಇದು ನೀರಿನ ಬಿಲ್ಗಳನ್ನು ಸ್ವೀಕರಿಸದ ಅಥವಾ ಪಾವತಿಸದ ನಿವಾಸಗಳನ್ನು ಗುರುತಿಸಲು ಅದರ ನೀರಿನ ಶುಲ್ಕಗಳು ಮತ್ತು ಆಸ್ತಿ ಡೇಟಾಬೇಸ್ ಅನ್ನು ಹೋಲಿಸಿದೆ ಮತ್ತು ಬಾಕಿಯನ್ನು ಲೆಕ್ಕ ಹಾಕಿದೆ. ಈ ಕ್ರಮಗಳು ನೀರು ಪೂರೈಕೆಯಲ್ಲಿನ ಆದಾಯವನ್ನು 1990ರಲ್ಲಿ 300 ಮಿಲಿಯನ್ ರೂ ಹಾಗೂ 2003-4ರಲ್ಲಿ 750 ಮಿಲಿಯನ್ ರೂ, ಒಟ್ಟು ಆದಾಯವು ಅನುರೂಪವಾಗಿ 101 ಮಿಲಿಯನ್ ರೂ ಹಾಗೂ 184 ಮಿಲಿಯನ್ ರೂಗಳು
ಸಂದಾಯವಾಗಿದೆ. ಇಂಟರ್ ಗವರ್ನಮೆಂಟಲ್ ಗ್ರಾಂಟ್ಸ್ ಅಂಡ್ ಟ್ರಾನ್ಸ್ಫರ್ಸ್, ಅಂತರ ಸರ್ಕಾರಿ ಅನುದಾನಗಳು ಮತ್ತು ವರ್ಗಾವಣೆಗಳು. ಭಾರತದಲ್ಲಿ ರಾಜ್ಯ ಸರ್ಕಾರಗಳು ಪ್ರತಿ 5 ವರ್ಷಗಳಿಗೊಮ್ಮೆ ನಿಯಮಿತವಾಗಿ ರಾಜ್ಯ ಹಣಕಾಸು ಆಯೋಗಗಳನ್ನು ಅಂದರೆ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ನೇಮಿಸುವ ಅಗತ್ಯವಿದೆ. ನಿಯೋಜನೆಗಳು ಮತ್ತು ರಾಜ್ಯ ತೆರಿಗೆಗಳು ಮತ್ತು ಅನುದಾನಗಳ ಹಂಚಿಕೆ ಮತ್ತು ಅನುದಾನಗಳು ಸೇರಿದಂತೆ ಪುರಸಭೆಯ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಲು ಅಗತ್ಯವಿರುವ ಕ್ರಮಗಳನ್ನು ನಿರ್ಧರಿಸಲು ಅವರಿಗೆ ರಾಜ್ಯ ನಿಧಿಯಿಂದ ನೆರವು ನೀಡಬೇಕು. 1992ರ 74ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯಿಂದ ಪ್ರತಿ 5 ವರ್ಷಗಳಿಗೊಮ್ಮೆ ವರದಿ ಮಾಡುವ ಕೇಂದ್ರ ಹಣಕಾಸು ಆಯೋಗವು ರಾಜ್ಯ ನಿಧಿಯನ್ನು ಹೆಚ್ಚಿಸಲು ಅಗತ್ಯವಿರುವ ಕ್ರಮಗಳ ಬಗ್ಗೆ ಶಿಫಾರಸುಗಳನ್ನು ಮಾಡಲು ಬದ್ಧವಾಗಿದೆ. ಆಯಾ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ನಿಂದ ಶಿಫಾರಸನ್ನು ಮಾಡಿದಂತೆ ಪುರಸಭೆಯ ಸಂಪನ್ಮೂಲಗಳನ್ನು ಪೂರಕಗೊಳಿಸಿ ಭಾರತದಲ್ಲಿನ ಅರ್ಬನ್ ಲೋಕಲ್ ಬಾಡಿಗಳಿಗೆ ಹಣಕಾಸಿನ ವರ್ಗಾವಣೆಗಳು ರಾಜ್ಯ ಮತ್ತು ಕೇಂದ್ರದಿಂದ ಬರುತ್ತವೆ. 2012-13ರಲ್ಲಿ ಅಖಿಲ ಭಾರತ ಆಧಾರದ ಮೇಲೆ ಕೇಂದ್ರ ಸರ್ಕಾರದ ಮೂಲಗಳಿಂದ ಹಣಕಾಸಿನ ವರ್ಗಾವಣೆಯು ಪುರಸಭೆಯ ಆದಾಯದ ವರ್ಗಾವಣೆಯಾಗಿದೆ. ಆದಾಗ್ಯೂ ಹಣಕಾಸಿನ ವರ್ಗಾವಣೆಯ ಮಾದರಿಯು ರಾಜ್ಯಗಳು ಮತ್ತು ನಗರಗಳ ನಡುವೆ ತೀವ್ರವಾಗಿ ಬದಲಾಗುತ್ತದೆ. ಬಾರೋಯಿಂಗ್ ಥ್ರೂ ಡೆಟ್ ಫೈನಾನ್ಸಿಂಗ್ ಫ್ರಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ಬ್ಯಾಂಕ್ಸ್, ಹಣಕಾಸು ಸಂಸ್ಥೆಗಳು ಮತ್ತು ಬ್ಯಾಂಕ್ಗಳಿಂದ ಸಾಲದ ಹಣಕಾಸು ಮೂಲಕ ಎರವಲು ಪಡೆಯುವುದು. ಭಾರತದಲ್ಲಿ ತಮ್ಮ ರಾಜ್ಯಗಳ ಅನುಮತಿಯೊಂದಿಗೆ ನಗರ ಸ್ಥಳೀಯ ಸಂಸ್ಥೆಗಳು, ಸ್ಥಾಪಿತ ಅಭಿವೃದ್ಧಿ ಹಣಕಾಸು ಸಂಸ್ಥೆಗಳು ಮತ್ತು ವಸತಿ ಮತ್ತು ನಗರಾಭಿವೃದ್ಧಿ ನಿಗಮ ಲಿಮಿಟೆಡ್, ಜೀವ ವಿಮಾ ನಿಗಮ ಮತ್ತು ಮೂಲ ಸೌಕರ್ಯಗಳಂತಹ ಬ್ಯಾಂಕಿಂಗ್ ಅಲ್ಲದ ಹಣಕಾಸು ಕಂಪನಿಗಳಿಂದ ಎರವಲು ಪಡೆಯುತ್ತಿವೆ. ಡೆವಲಪ್ಮೆಂಟ್ ಫೈನಾನ್ಸ್ ಕಂಪನಿ ರಾಷ್ಟ್ರೀಯ ಮತ್ತು ಉಪರಾಷ್ಟ್ರೀಯ ರಾಜ್ಯ ಮಟ್ಟದಲ್ಲಿ ಮೂಲ ಸೌಕರ್ಯ ಯೋಜನೆಗಳಿಗೆ ದೀರ್ಘಾವಧಿಯ ಕ್ರೆಡಿಟ್ ಅಗತ್ಯಗಳಿಗಾಗಿ ಹಣಕಾಸು ಸಂಸ್ಥೆಗಳಿಂದ ಸಾಲಗಳು ಸಾಮಾನ್ಯವಾಗಿ ಕಡಿಮೆ ಅವಧಿಯದ್ದಾಗಿರುತ್ತದೆ. 5-7 ವರ್ಷಗಳು ಮತ್ತು ಸಾರ್ವಭೌಮ ಗ್ಯಾರಂಟಿ ಅಗತ್ಯವಿರುತ್ತದೆ. ಇದು ಹೆಚ್ಚಿನ ಸಂದರ್ಭಗಳಲ್ಲಿ ಲಭ್ಯವಿಲ್ಲದಿರಬಹುದು. ಆದ್ದರಿಂದ ದೊಡ್ಡ ಅರ್ಬನ್ ಲೋಕಲ್ ಬಾಡಿಗಳು ದೀರ್ಘಾವಧಿಯ ಮರುಪಾವತಿ ಅವಧಿಗಳನ್ನು ಒಳಗೊಂಡಿರುವ ನಗರ ಮೂಲ ಸೌಕರ್ಯಕ್ಕಾಗಿ ಖಾಸಗಿ ಉಳಿತಾಯವನ್ನು ಸಜ್ಜುಗೊಳಿಸಲು ಬಂಡವಾಳ ಮಾರುಕಟ್ಟೆಗಳಿಂದ ಸಂಪನ್ಮೂಲಗಳನ್ನು ಸಜ್ಜುಗೊಳಿಸುತ್ತವೆ. ಮುನಿಸಿಪಲ್ ಬಾಂಡ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಮುನಿಸಿಪಲ್ ಬಾಂಡ್ಗಳು. ಅಹಮದಾಬಾದ್ ಮುನಿಸಿಪಲ್ ಕಾರ್ಪೊರೇಷನ್ ಜನವರಿ 1998ರಲ್ಲಿ ಬಂಡವಾಳ ಮಾರುಕಟ್ಟೆಯನ್ನು ಪ್ರವೇಶಿಸಿದ ಮೊದಲ ಅರ್ಬನ್ ಲೋಕಲ್ ಬಾಡಿ ಆಗಿತ್ತು. ಇದು ಸಾರ್ವಜನಿಕರಿಗೆ 1000 ಮಿಲಿಯನ್ ಬಾಂಡ್ಗಳು. ಇದು ಗಮನಾರ್ಹವಾದ ಸಾಧನೆಯಾಗಿದೆ, ಏಕೆಂದರೆ ಇದು ರಾಜ್ಯ ಗ್ಯಾರಂಟಿ ಇಲ್ಲದೆ ಭಾರತದಲ್ಲಿ ನೀಡಲಾದ ಮೊದಲ ಮುನಿಸಿಪಲ್ ಬಾಂಡ್ ಮತ್ತು ಸ್ಥಳೀಯ ಸರ್ಕಾರದ ಹಣಕಾಸು ಸಂಪೂರ್ಣ ಮಾರುಕಟ್ಟೆ ಆಧಾರಿತ ವ್ಯವಸ್ಥೆಯತ್ತ ಮೊದಲ ಹೆಜ್ಜೆಯನ್ನು ಪ್ರತಿನಿಧಿಸುತ್ತದೆ. ಹಲವಾರು ಅರ್ಬನ್ ಲೋಕಲ್ ಬಾಡಿಗಳು ಮತ್ತು ಅದರ ನಂತರ ಬಾಂಡ್ಗಳನ್ನು ನೀಡಿವೆ ಮತ್ತು ಇದುವರೆಗೆ ತೆರಿಗೆ ವಿಧಿಸಬಹುದಾದ ಬಾಂಡ್ಗಳು, ತೆರಿಗೆ ಮುಕ್ತ ಬಾಂಡ್ಗಳು ಮತ್ತು ಪೂಲ್ ಮಾಡಿದ ಹಣಕಾಸು ಮೂಲಕ 12,540 ಮಿಲಿಯನ್ ರೂಗಳಾಗಿದೆ. ಸ್ಥಳೀಯ ಸರ್ಕಾರಗಳ ರೇಟಿಂಗ್ಗಳು ಪಾರದರ್ಶಕ ಕ್ರೆಡಿಟ್ ದಾಖಲೆಯನ್ನು ಸ್ಥಾಪಿಸುತ್ತವೆ ಮತ್ತು ಸ್ಥಳೀಯ ಹಣಕಾಸು ಮತ್ತು ಸಾಲ ನಿರ್ವಹಣೆಯ ಪ್ರಸ್ತುತ ಮತ್ತು ಭವಿಷ್ಯದ ಕಾರ್ಯಕ್ಷಮತೆಯಾಗಿ ಒಂದು ಉಲ್ಲೇಖ ಚೌಕಟ್ಟನ್ನು ಸ್ಥಾಪಿಸುತ್ತದೆ.
ಇದು ಕಳೆದ 12 ವರ್ಷಗಳಲ್ಲಿ ಎಲ್ಲ ಪ್ರಮುಖ ರೇಟಿಂಗ್ ಏಜೆನ್ಸಿಗಳು ಪುರಸಭೆ ಮತ್ತು ಪುರಸಭೆಯ ಎಂಟರ್ಪ್ರೈಸ್ ಬಾಂಡ್ ಕೊಡುಗೆಗಳಿಗೆ ರೇಟಿಂಗ್ಗಳನ್ನು ಒದಗಿಸಿವೆ. 80ಕ್ಕೂ ಹೆಚ್ಚು ಅರ್ಬನ್ ಲೋಕಲ್ ಬಾಡಿಗಳು ರೇಟಿಂಗ್ಗಳನ್ನು ಪಡೆದಿವೆ. ಹಲವಾರು ರಾಜ್ಯಗಳು ಅರ್ಬನ್ ಲೋಕಲ್ ಬಾಡಿಗಳು ಹಣಕಾಸು ಸಂಸ್ಥೆಗಳಿಂದ ಅಥವಾ ಬಂಡವಾಳ ಮಾರುಕಟ್ಟೆಯಿಂದ ಹಣವನ್ನು ಎರವಲು ಪಡೆಯಲು ಬಯಸಿದರೆ ರೇಟಿಂಗ್ಗೆ ಒಳಗಾಗುವುದನ್ನು ಕಡ್ಡಾಯಗೊಳಿಸಿವೆ. Direct borrowing from capital markets, municipal bonds, pool financing. ಬಂಡವಾಳ ಮಾರುಕಟ್ಟೆಗಳಿಂದ ನೇರ ಸಾಲ, ಮುನಿಸಿಪಲ್ ಬಾಂಡ್ಗಳು, ಪೂಲ್ ಫೈನಾನ್ಸಿಂಗ್ ಇತ್ಯಾದಿ. ನಗರ ಸ್ಥಳೀಯ ಸಂಸ್ಥೆಗಳಿಗೆ ಸಂಪನ್ಮೂಲ ಅಗತ್ಯತೆಗಳು ಹೆಚ್ಚಿರುವುದರಿಂದ ಮತ್ತು ತೆರಿಗೆಗಳ ಮೂಲಕ ಸ್ವಂತ ಸಂಪನ್ಮೂಲಗಳು ಮತ್ತು ತೆರಿಗೆಯೇತರ ಆದಾಯಗಳು ನಗರ ಪ್ರದೇಶಗಳಲ್ಲಿ ಹೂಡಿಕೆ ಅಗತ್ಯಗಳನ್ನು ಪೂರೈಸುವಲು ಸಾಕಾಗುವುದಿಲ್ಲ. ಅರ್ಬನ್ ಲೋಕಲ್ ಬಾಡಿಗಳು ಪುರಸಭೆಯ ಮೂಲಕ ಬಂಡವಾಳ ಮಾರುಕಟ್ಟೆಯಿಂದ ನೇರ ಸಾಲಗಳಂತಹ ನವೀನ ಹಣಕಾಸುಗಳನ್ನು ಬಳಸುತ್ತಿವೆ. ಬಾಂಡ್ಗಳು ಮತ್ತು ಪೂಲ್ ಫೈನಾನ್ಸ್ ಡೆವಲಪ್ಮೆಂಟ್ ಫಂಡ್ಗಳು ಕ್ರೆಡಿಟ್ ರೇಟಿಂಗ್ ಮಾಹಿತಿ ಸೇವೆಗಳು ಆಫ್ ಇಂಡಿಯಾ ಲಿಮಿಟೆಡ್ 1996ರಲ್ಲಿ ಮುನಿಸಿಪಲ್ ಕಾರ್ಪೊರೇಷನ್ಗಳನ್ನು ರೇಟಿಂಗ್ ಮಾಡಲು ಪ್ರಾರಂಭಿಸಿದ ನಂತರ ಪುರಸಭೆಯ ಬಾಂಡ್ ಮಾರುಕಟ್ಟೆಗೆ ಅಗತ್ಯವಾದ ಅಡಿಪಾಯವನ್ನು ಸ್ಥಾಪಿಸಲಾಯಿತು. ಅಹಮದಾಬಾದ್ ಮುನಿಸಿಪಲ್ ಕಾರ್ಪೊರೇಷನ್ ವಿತರಿಸಿದ ಮೊದಲ ಪುರಸಭೆಯ ಘಟಕವಾಗಿದೆ. 1998ರಲ್ಲಿ A+ನ ಕ್ರೆಡಿಟ್ ರೇಟಿನೊಂದಿಗೆ 1 ಬಿಲಿಯನ್ ಮುನಿಸಿಪಲ್ ಬಾಂಡ್ ಅನ್ನು ಬೆಂಗಳೂರು, ಲುಧಿಯಾನ, ಹೈದರಾಬಾದ್, ನಾಗ್ಪುರ ಮುಂತಾದ ಕೆಲವು ದೊಡ್ಡ ಮುನಿಸಿಪಲ್ ಕಾರ್ಪೊರೇಷನ್ಗಳನ್ನು ನೀಡಿದ ಮುನಿಸಿಪಲ್ ಬಾಂಡ್ಗಳು 12.24 ಬಿಲಿಯನ್ ರುಗಳವರೆಗೆ ತಲುಪಿದೆ. 1997ರಲ್ಲಿ ಪ್ರಾರಂಭವಾದಾಗಿನಿಂದ ಮುನಿಸಿಪಲ್ ಬಾಂಡ್ ಮಾರುಕಟ್ಟೆಯು ಸೀಮಿತವಾದ ಟೇಕನ್ನು ಕಂಡಿದೆಯಾದರೂ ಈ ಮಾರ್ಗದ ಮೂಲಕ ಸಂಪನ್ಮೂಲ ಕ್ರೋಢೀಕರಣವನ್ನು ಮತ್ತೆ ಕೆಲವು ಅರ್ಬನ್ ಲೋಕಲ್ ಬಾಡಿಗಳು ಪ್ರಾರಂಭಿಸಿವೆ. ಪುಣೆ ಮುನಿಸಿಪಲ್ ಕಾರ್ಪೊರೇಷನ್ ಭಾರತದ ಅತಿ ದೊಡ್ಡ ಮುನಿಸಿಪಲ್ ಬಾಂಡ್ಸ್ ಕಾರ್ಯಕ್ರಮವನ್ನು ಮುಂಬೈನ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ 22 ಜನ್ 2017ರಂದು 2264 ಕೋಟಿ ರು 5 ವರ್ಷಗಳ ಬಾಂಡ್ ಕಾರ್ಯಕ್ರಮದ ಮೊದಲ ಕಂತಿನಲ್ಲಿ ಈಗಾಗಲೇ 200 ಕೋಟಿಯನ್ನು ಸಂಗ್ರಹಿಸಲಾಗಿದೆ. ಅದೇ ರೀತಿ ಗ್ರೇಟರ್ ಹೈದರಾಬಾದ್ ಮುನಿಸಿಪಲ್ ಕಾರ್ಪೊರೇಷನ್ ಯಶಸ್ವಿಯಾಗಿ ಫೆಬ್ರವರಿ 2018ರಲ್ಲಿ ಮುನಿಸಿಪಲ್ ಬಾಂಡ್ ವಿತರಣೆಯ ಮೂಲಕ ಶೇಕಡ 200 ಕೋಟಿ ದರದೊಂದಿಗೆ 8.9 ಕೂಪನ್ ಹೊಂದಿದೆ. ಪೂಲ್ಡ್ ಫೈನಾನ್ಸಿಂಗ್ ಬಾಂಡ್ಸ್, ಪೂಲ್ ಮಾಡಿದ ಹಣಕಾಸು ಬಾಂಡುಗಳು ಬಂಡವಾಳ ಮಾರುಕಟ್ಟೆಗಳಿಂದ ಸಂಪನ್ಮೂಲಗಳನ್ನು ಸಂಗ್ರಹಿಸುವುದಕ್ಕಾಗಿ ಸಣ್ಣ ಮತ್ತು ಮಧ್ಯಮ ಪುರಸಭೆಗಳಿಂದ ಸಂಗ್ರಹಿಸಲಾದ ಹಣಕಾಸು ಬಾಂಡ್ಗಳನ್ನು ಯೋಚಿಸಲಾಗುತ್ತಿದೆ. ಅರ್ಬನ್ ಲೋಕಲ್ ಬಾಡಿಗಳಿಗೆ ಮುನಿಸಿಪಲ್ ಬಾಂಡ್ ಮಾರುಕಟ್ಟೆಯನ್ನು ವೇಗಗೊಳಿಸಲು ಸರ್ಕಾರವು ಪೂಲ್ಡ್ ಫೈನಾನ್ಸ್ ಡೆವಲಪ್ಮೆಂಟ್ ಫಂಡ್ ಅಡಿಯಲ್ಲಿ ಲಭ್ಯವಿರುವ ನಿಧಿಯನ್ನು ಹೆಚ್ಚಿಸಿದೆ. ಪೂಲ್ಡ್ ಮುನಿಸಿಪಲ್ ಡೇಟ್ ಆಬ್ಲಿಗೇಷನ್ ಕ್ರೆಡಿಟ್ ಸೌಲಭ್ಯವನ್ನು 500 ಬಿಲಿಯನ್ ರುಗಳಿಗೆ ಭಾರತದ ರಾಜ್ಯಗಳಾದ ತಮಿಳುನಾಡು ಮತ್ತು ಕರ್ನಾಟಕದಲ್ಲಿನ ಪುರಸಭೆಗಳು ನೀರು ಮತ್ತು ನೈರ್ಮಲ್ಯದಂತಹ ಮೂಲ ಸೌಕರ್ಯ ಯೋಜನೆಗಳಿಗೆ ಮಾರುಕಟ್ಟೆ ಹಣಕಾಸು ಸಂಗ್ರಹಿಸಲು ಇಂತಹ ಬಾಂಡುಗಳನ್ನು ತೇಲುತ್ತಿರುವ ಅನುಭವವನ್ನು ಹೊಂದಿವೆ. 2002ರಲ್ಲಿ ಭಾರತದ ತಮಿಳುನಾಡು ರಾಜ್ಯದಲ್ಲಿ ನೀರು ಮತ್ತು ನೈರ್ಮಲ್ಯ ಪೂಲ್ಡ್ ಫಂಡ್ನಲ್ಲಿ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ
ಡಿಸೆಂಬರ್ 2002ರಲ್ಲಿ 15 ವರ್ಷಗಳ ಅವಧಿಯೊಂದಿಗೆ 304.1 ಮಿಲಿಯನ್ ಅನ್ನು ಕ್ಯಾಪಿಟಲ್ ಮಾರ್ಕೆಟ್ನಿಂದ ಸಜ್ಜುಗೊಳಿಸಲಾಯಿತು. ಬಾಂಡ್ ಆದಾಯವನ್ನು ಪೂಲ್ನಲ್ಲಿರುವ 13 ಅರ್ಬನ್ ಲೋಕಲ್ ಬಾಡಿಗಳಿಗೆ ವಾರ್ಷಿಕವಾಗಿ 9.2% ಸಾಲವಾಗಿ ನೀಡಲಾಯಿತು. ಇದರಿಂದಾಗಿ ಗಣನೀಯ ಉಳಿತಾಯ ಮತ್ತು ವೈಯಕ್ತಿಕ ಸಾಲಗಳು 12% ದರದಲ್ಲಿ ಇತರ ನಂತರ ಕರ್ನಾಟಕದಲ್ಲಿ ಕರ್ನಾಟಕ ನೀರು ಮತ್ತು ನೈರ್ಮಲ್ಯ ಪೂಲ್ ಫಂಡ್ ಎಂಬ ಇದೇ ರೀತಿಯ ನಿಧಿಯನ್ನು 2006ರಲ್ಲಿ ತಿಳಿಸಲಾಯಿತು. ಇದು ಬಂಡವಾಳ ಮಾರುಕಟ್ಟೆಯಿಂದ 1 ಬಿಲಿಯನ್ ಬಾಂಡ್ಗಳನ್ನು ತೆಗೆಯುವಂತಾಯಿತು. ಪಬ್ಲಿಕ್ ಭಾರತದಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಮೂಲಕ ಬಂಡವಾಳ ಯೋಜನೆಗಳ ಸಂಪನ್ಮೂಲ ಕ್ರೋಢೀಕರಣ ಮತ್ತು ಹಣಕಾಸು ನಗರ ಸೇವಾ ವಿತರಣೆಗೆ ಹಣಕಾಸು ಒದಗಿಸುವ ಪ್ರಮುಖ ಸಾಧನವಾಗಿ ಹೊರಹೊಮ್ಮುತ್ತಿದೆ. 1990ರ ದಶಕದ ಅಂತ್ಯದಿಂದ ನಗರ ಮೂಲ ಸೌಕರ್ಯ ಯೋಜನೆಗಳಲ್ಲಿ ಹಲವಾರು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಆಯ್ಕೆಗಳು ಹೊರಹೊಮ್ಮಿವೆ. ರಸ್ತೆಗಳು, ಒಳಚರಂಡಿ, ನೀರು ಸರಬರಾಜು ಮತ್ತು ಘನತ್ಯಾಜ್ಯ ನಿರ್ವಹಣೆ ಪಬ್ಲಿಕ್ ಪ್ರೈವೇಟ್ ಪ್ರಾಪರ್ಟಿ ಮೂಲಕ ಅಭಿವೃದ್ಧಿಪಡಿಸಲಾದ ಕೆಲವು ಉತ್ತಮ ಅಭ್ಯಾಸಗಳ ಉದಾಹರಣೆಗಳೆಂದರೆ ಕರ್ನಾಟಕ 3 ನಗರಗಳಲ್ಲಿ ಎಂದರೆ ಬೆಳಗಾವಿ, ಗುಲ್ಬರ್ಗ, ಹುಬ್ಬಳ್ಳಿ, ಧಾರವಾಡ, ತಿರುಪುರ ಮತ್ತು ನಾಗಪುರದಲ್ಲಿ 24x7 ನೀರಿನ ಪೂರೈಕೆಯನ್ನು ಒದಗಿಸುವುದು, ಆಲಂದೂರಿನಲ್ಲಿ ನಾಗರಿಕರ ಸಹಭಾಗಿತ್ವದಲ್ಲಿ ಒಳಚರಂಡಿ ಯೋಜನೆ ಮತ್ತು ಗ್ರೇಟರ್ ಮುಂಬೈನಲ್ಲಿ ಘನತ್ಯಾಜ್ಯ ನಿರ್ವಹಣೆ ನೀತಿ ಮಟ್ಟದಲ್ಲಿ ಪಬ್ಲಿಕ್ ಪ್ರೈವೇಟ್ ಪ್ರಾಪರ್ಟಿಗಳಿಗೆ ರಾಷ್ಟ್ರೀಯ ಕಾನೂನು ಚೌಕಟ್ಟನ್ನು ರಚಿಸುವುದರ ಜೊತೆಗೆ ರಾಷ್ಟ್ರೀಯ, ರಾಜ್ಯ ಮತ್ತು ಸ್ಥಳೀಯ ಮಟ್ಟದಲ್ಲಿ ಸಮರ್ಥ ವರ್ಧನೆಯ ಪ್ರಯತ್ನಗಳ ಮೇಲೆ ಕೇಂದ್ರೀಕೃತ ಪ್ರಯತ್ನವಿದೆ. ವಿವರವಾದ ಮಾದರಿ ದಾಖಲೆಗಳು, ಮಾರ್ಗಸೂಚಿಗಳು, ಡಾಟಾ ಬೇಸ್ಗಳು ಮತ್ತು ಟೂಲ್ ಕಿಟ್ಗಳಿಗೆ ಪ್ರವೇಶವನ್ನು ಒದಗಿಸುವ ಪಬ್ಲಿಕ್ ಪ್ರೈವೇಟ್ ಪ್ರಾಪರ್ಟಿ ಸೆಲ್ ಅನ್ನು ಹಣಕಾಸು ಸಚಿವಾಲಯದಲ್ಲಿ ಸ್ಥಾಪಿಸಲಾಗಿದೆ. ಇದು ರಾಜ್ಯಗಳು ಮತ್ತು ನಗರಗಳು ಪಬ್ಲಿಕ್ ಪ್ರೈವೇಟ್ ಪ್ರಾಪರ್ಟಿ ಯೋಜನೆಗಳನ್ನು ಕೈಗೊಳ್ಳುವಾಗ ಬಳಸಲು ವಿವರವಾದ ಮಾದರಿ ದಾಖಲೆಗಳು, ಮಾರ್ಗಸೂಚಿಗಳು, ಡಾಟಾ ಬೇಸ್ಗಳು ಮತ್ತು ಟೂಲ್ ಕಿಟ್ಗಳಿಗೆ ಪ್ರವೇಶವನ್ನು ಒದಗಿಸುತ್ತದೆ. ಹೆಚ್ಚಿದ ಹೆಚ್ಚುವರಿ FAR, FSI, TDR ನಂತಹ ಹಣಕಾಸಿನ ಪ್ರೋತ್ಸಾಹದ ನಿಬಂಧನೆಗಳು, ತೆರಿಗೆ ಪ್ರೋತ್ಸಾಹ, ಅರ್ಬನ್ ಲೋಕಲ್ ಬಾಡಿಗಳಿಗೆ ಹಣಕಾಸು ಒದಗಿಸಲು ಖಾಸಗಿ ವಲಯವನ್ನು ಉತ್ತೇಜಿಸುವ ಸಲುವಾಗಿ ಏಕ ಗವಾಕ್ಷಿ ತೆರವು ಇತ್ಯಾದಿಗಳನ್ನು ಪ್ರಾರಂಭಿಸಲಾಗಿದೆ. 7. ಲ್ಯಾಂಡ್ ಬೇಸ್ಡ್ ಇನ್ಸ್ಟ್ರೂಮೆಂಟ್ಸ್, ಭೂ ಆಧಾರಿತ ಉಪಕರಣಗಳು. ಪುರಸಭಾ ಹಣಕಾಸು ಸುಧಾರಿಸುವ ನಿಟ್ಟಿನಲ್ಲಿ ನಗರ ಮೂಲಸೌಕರ್ಯಕ್ಕೆ ಹಣಕಾಸು ಒದಗಿಸಲು ವ್ಯಾಪಕವಾದ ಭೂ ಆಧಾರಿತ ಸಾಧನಗಳು ಪ್ರಸ್ತುತ ಅನೇಕ ಭಾರತೀಯ ನಗರಗಳಲ್ಲಿ ಬಳಕೆಯಲ್ಲಿವೆ. ಇವುಗಳನ್ನು 3 ಗುಂಪುಗಳನ್ನಾಗಿ ವರ್ಗೀಕರಿಸಬಹುದಾಗಿದೆ. ವಿತ್ತೀಯ ವಿನಾಯಿತಿಗಳು, ಉದಾಹರಣೆಗೆ ಉತ್ತಮ ಶುಲ್ಕಗಳು, ಪ್ರಭಾವದ ಶುಲ್ಕಗಳು, ಸಾಮೂಹಿಕ ತ್ವರಿತ ಸಾರಿಗೆ ಸಂಬಂಧಿತ ಸೆಸ್ಗಳು, ಹಾಗೂ ಬೆಂಗಳೂರಿನಲ್ಲಿ ಮತ್ತು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಭೂ ಆಧಾರಿತ ಶುಲ್ಕಗಳು ಮತ್ತು ಭೂ ಪರಿಶೀಲನೆಗಳು, ಉದಾಹರಣೆಗೆ ಗುಜರಾತ್ನ ಟೌನ್ ಪ್ಲಾನಿಂಗ್ ಸ್ಕೀಮ್ಗಳು ಮತ್ತು ಕಡಿಮೆ ಬಳಕೆಯಾಗಿದ್ದ ಸಾರ್ವಜನಿಕ ಭೂ ಆಸ್ತಿಗಳ ಹಣಗಳಿಕೆ, ಉದಾಹರಣೆಗೆ 553 ಎಕರೆ ಅಭಿವೃದ್ಧಿಪಡಿಸಲು ಮುಂಬೈನ MMRDA ಇಂದ ಭೂ ಹಣಗಳಿಸುವ ಮಾದರಿ, ಜವುಗು ಪ್ರದೇಶ ಮತ್ತು ಕೈಗಾರಿಕಾ ಕೊಳೆಗೇರಿಗಳಿಂದ
ಸೈಟ್ ಪರಿವರ್ತನೆ ಶುಲ್ಕಗಳು, ಉತ್ತಮ ಶುಲ್ಕಗಳು, ಪರಿಣಾಮ ಶುಲ್ಕಗಳು ಮತ್ತು ಅಭಿವೃದ್ಧಿ ಶುಲ್ಕಗಳನ್ನು ತೆಗೆದುಕೊಳ್ಳಲಾಯಿತು. ಭಾರತದಲ್ಲಿ ಹೆಚ್ಚಾಗಿ ಬಳಸಲಾಗುವ ಲಿವಿಗಳಾಗಿವೆ. ಗ್ರೇಟರ್ ಹೈದರಾಬಾದ್ ಮುನಿಸಿಪಲ್ ಕಾರ್ಪೊರೇಷನ್ ಪಟ್ಟಣ ಯೋಜನೆ ಪ್ರಕ್ರಿಯೆಯ ಮೂಲಕ ಭೂಮಿಗೆ ಸಂಬಂಧಿಸಿದ ಶುಲ್ಕಗಳು ಮತ್ತು ಶುಲ್ಕಗಳನ್ನು ಸಂಗ್ರಹಿಸಲು ಹಲವಾರು ನವೀನ ಸಾಧನಗಳನ್ನು ಪರಿಚಯಿಸಿದೆ. ನಗರ ಭೂಮಿಯನ್ನು ಸಂಪನ್ಮೂಲವಾಗಿ ಬಳಸಿಕೊಳ್ಳುವ ಪ್ರಯತ್ನ ಮಾಡಿದೆ. 8.5 ಸ್ಟೇಟ್ ಆಫ್ ಮುನಿಸಿಪಲ್ ಫೈನಾನ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಮುನಿಸಿಪಲ್ ಫೈನಾನ್ಸ್ ರಾಜ್ಯ ಆಡಳಿತದ ಮೂರನೇ ಹಂತವನ್ನು ಬಲಪಡಿಸುವ ಗುರಿಯೊಂದಿಗೆ 74ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ 1992ರಲ್ಲಿ ಅರ್ಬನ್ ಲೋಕಲ್ ಬಾಡಿಗಳಿಗೆ ನಿಧಿಗಳು, ಕಾರ್ಯಗಳು ಮತ್ತು ಕಾರ್ಯನಿರ್ವಾಹಕರ ವಿಕೇಂದ್ರೀಕರಣವನ್ನು ಕಡ್ಡಾಯಗೊಳಿಸಿದೆ. ಅದರ ಅನುಷ್ಠಾನವು 2005ರ ನಂತರವೇ ವೇಗವನ್ನು ಪಡೆದುಕೊಂಡಿತು. 14ನೇ ಹಣಕಾಸು ಆಯೋಗದ ಪ್ರಕಾರ 2012-13ರಲ್ಲಿ ಪುರಸಭೆಯ ಆದಾಯವು ಭಾರತದಲ್ಲಿ ಜಿಡಿಪಿಯ ಕೇವಲ 1% ರಷ್ಟಿತ್ತು. ಆದರೆ ಇತರ ಉದಯೋನ್ಮುಖ ಆರ್ಥಿಕತೆಗಳಾದ ಬ್ರೆಜಿಲ್ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ ಪುರಸಭೆಯ ಆದಾಯವು ಕ್ರಮವಾಗಿ ಅವುಗಳ ಜಿಡಿಪಿಯ 5% ಮತ್ತು 6%ದಷ್ಟಿದೆ. ಇದು ಭಾರತದಲ್ಲಿ ಅರ್ಬನ್ ಲೋಕಲ್ ಬಾಡಿಗಳು ಬೆಳೆಯಲು ಮತ್ತು ಕೊಡುಗೆ ನೀಡಲು ಗಮನಾರ್ಹ ವ್ಯಾಪ್ತಿಯನ್ನು ಸೂಚಿಸುತ್ತದೆ. ಟೇಬಲ್ 8.2 ಕೋಷ್ಟಕರಲ್ಲಿ ಸೂಚಿಸಿದಂತೆ ಒಟ್ಟು ಪುರಸಭೆಯ ಆದಾಯದಲ್ಲಿ ಸ್ವಂತ ಮೂಲಗಳಿಂದ ಬಂದ ಆದಾಯದ ಪಾಲು 2007-8ರಲ್ಲಿ 55.7%ದಿಂದ 12-13ರಲ್ಲಿ 51.6%ಕ್ಕೆ ಇಳಿದಿದೆ. ಆದಾಗ್ಯೂ ಸ್ವಂತ ಮೂಲಗಳು 81%ರಷ್ಟು ಹೆಚ್ಚಾಗಿದೆ. 2007-8ರಲ್ಲಿ 275 ಶತಕೋಟಿ ರುಗಳು, 2012-13ರಲ್ಲಿ 499.13 ಬಿಲಿಯನ್ ರುಗಳು. 2007-8 ಮತ್ತು 2012ರ ನಡುವೆ ತೆರಿಗೆ ಆದಾಯದ ಪಾಲು 37.2%ದಿಂದ 32%ಕ್ಕೆ ಕಡಿಮೆಯಾಗಿದೆ. ಆದರೆ ಅದೇ ಅವಧಿಯಲ್ಲಿ ತೆರಿಗೆಯೇತರ ಆದಾಯದ ಪಾಲು 18.5%ದಿಂದ 19.7%ಕ್ಕೆ ಏರಿತು. ಅರ್ಬನ್ ಲೋಕಲ್ ಬಾಡಿಗಳ ಸ್ವಂತ ಆದಾಯದ ಶೇಕಡಾವಾರು ಬಳಕೆದಾರರ ಶುಲ್ಕಗಳು ಹೆಚ್ಚಿವೆ. ಆದರೆ ಸರ್ಕಾರದ ಮೂರನೇ ಹಂತದ ಸರ್ಕಾರವು ಪ್ರಸ್ತುತ ರಾಜ್ಯದ ನಿಯಂತ್ರಣದಲ್ಲಿರುವ ಶುಲ್ಕಗಳನ್ನು ನಿರ್ಧರಿಸುವಲ್ಲಿ ಮತ್ತು ನಿಗದಿಪಡಿಸುವಲ್ಲಿ ಹೆಚ್ಚಿನ ಸ್ವಾಯತ್ತತೆಯನ್ನು ನೀಡಬೇಕಾಗಿದೆ. 8.6 Strengthening resources of urban local bodies, options and suggested municipal finance reforms. ನಗರ ಸ್ಥಳೀಯ ಸಂಸ್ಥೆಗಳ ಸಂಪನ್ಮೂಲಗಳನ್ನು ಬಲಪಡಿಸುವುದು, ಆಯ್ಕೆಗಳು ಮತ್ತು ಸೂಚಿಸಿದ ಪುರಸಭೆಯ ಹಣಕಾಸು ಸುಧಾರಣೆಗಳು. ಮೊದಲನೆಯದು ಸ್ಟ್ರೆಂಥನಿಂಗ್ ಓನ್ ಟ್ಯಾಕ್ಸ್ ರೆವಿನ್ಯೂಸ್, ಸ್ವಂತ ತೆರಿಗೆ ಆದಾಯವನ್ನು ಬಲಪಡಿಸುವುದು. ನಗರ ಸ್ಥಳೀಯ ಸಂಸ್ಥೆಗಳು ತೆರಿಗೆ ದರಗಳಲ್ಲಿ ನಿಯತಕಾಲಿಕವಾಗಿ ಪರಿಷ್ಕರಿಸುವ ಮೂಲದಲ್ಲಿರುವ ಸ್ವಂತ ತೆರಿಗೆ ಆದಾಯದ ಮೂಲಗಳನ್ನು ಹೆಚ್ಚಿಸಿಕೊಳ್ಳಬೇಕು. ತೆರಿಗೆ ಬೇಸ್ನ ಸರಿಯಾದ ಮೌಲ್ಯಮಾಪನ,
ನವೀನ ತೆರಿಗೆ ಸುಧಾರಣೆ ಮಾದರಿಗಳ ಮೂಲಕ ಸಂಗ್ರಹಣೆ ದಕ್ಷತೆಯನ್ನು ಸುಧಾರಿಸುವುದು ಮತ್ತು ಅಸ್ತಿತ್ವದಲ್ಲಿರುವ ಆದಾಯ ರಚನೆಗಳೊಳಗೆ ನಿರ್ವಹಣಾ ಆವಿಷ್ಕಾರಗಳು ಅಂದರೆ GIS ಮ್ಯಾಪಿಂಗ್, ಬಂಡವಾಳ ಮೌಲ್ಯ ವಿಧಾನ, ಯೂನಿಟ್ ಏರಿಯಾ ವಿಧಾನ, ಆನ್ಲೈನ್ ವ್ಯವಸ್ಥೆಗಳು, ಆಸ್ತಿ ತೆರಿಗೆ ಮೇಲಿನ ಅನಗತ್ಯ ವಿನಾಯಿತಿಗಳನ್ನು ಕಡಿಮೆ ಮಾಡುವ ಅವಶ್ಯಕತೆ ಇದೆ. ಪುರಸಭೆ ಕಾಯ್ದೆಗಳು ರಾಜ್ಯ ಕೇಂದ್ರ ಕಾಯ್ದೆಗಳಿನ ತಿದ್ದುಪಡಿಗಳ ಮೂಲಕ ಅರ್ಬನ್ ಲೋಕಲ್ ಬಾಡಿಗಳ ತೆರಿಗೆ ಅಧಿಕಾರವನ್ನು ಹೆಚ್ಚಿಸಬೇಕಾಗುತ್ತದೆ. ಎರಡನೆಯದು, ಸ್ಟ್ರೆಂಥನಿಂಗ್ ನಾನ್ ಟ್ಯಾಕ್ಸ್ ರೆವೆನ್ಯೂಸ್, ತೆರಿಗೆಯೇತರ ಆದಾಯಗಳನ್ನು ಬಲಪಡಿಸುವುದು. ಪ್ರಸ್ತುತ ನಗರ ಮೂಲ ಸೇವೆಗಳ ಕಳಪೆ ವೆಚ್ಚದ ಚೇತರಿಕೆಗೆ ಕಾರಣವಾಗುವ ಬಳಕೆದಾರರ ಶುಲ್ಕಗಳು ತುಂಬ ಕಡಿಮೆಯಾಗಿದೆ. ಅರ್ಬನ್ ಲೋಕಲ್ ಬಾಡಿಗಳು ಬಳಕೆದಾರರ ಶುಲ್ಕಗಳನ್ನು ನಿಯತಕಾಲಿಕವಾಗಿ ವಾಸ್ತವಿಕ ಮಟ್ಟಗಳಿಗೆ ಪರಿಷ್ಕರಿಸಬೇಕು. ಉದಾಹರಣೆಗೆ, ಕನಿಷ್ಠ O&M ಅನ್ನು ಒಳಗೊಂಡಿರುತ್ತದೆ. ಹಣದುಬ್ಬರಕ್ಕೆ ಲಿಂಕ್ ಮಾಡಲಾದ ಬಳಕೆದಾರರ ಶುಲ್ಕಗಳ ಪರಿಷ್ಕರಣೆ ಆಸ್ತಿ ನಿರ್ವಹಣಾ ತಂತ್ರವನ್ನು ಅನುಸರಿಸಿ ಮೌಲ್ಯಮಾಪನದೊಂದಿಗೆ ಶೆಡ್ಯೂಲ್ ವರ್ಗೀಕರಣದ ಮೂಲಕ ಆಸ್ತಿಗಳ ದಾಸ್ತಾನುಗಳನ್ನು ನವೀಕರಿಸುವ ಅವಶ್ಯಕತೆ ಇದೆ. ಮೂರನೆಯದು, ರಿಫಾರ್ಮ್ಸ್ ಇನ್ ಡೆವಲ್ಯೂಷನ್ ಫ್ರಮ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗವರ್ನಮೆಂಟ್ಸ್. ರಾಜ್ಯ ಕೇಂದ್ರ ಸರ್ಕಾರಗಳಿಂದ ಅಧಿಕಾರ ಹಂಚಿಕೆಯಲ್ಲಿ ಸುಧಾರಣೆಗಳು, ಅಂತರ ಸರ್ಕಾರಿ ವರ್ಗಾವಣೆಯಿಂದ ಸ್ಥಳೀಯ ಸಂಸ್ಥೆಗಳಲ್ಲಿ ಅವಲಂಬಿತ ಸಂಸ್ಕೃತಿ ನಿರ್ಮಾಣವಾಗಬಾರದು. ಕಳಪೆ ಪ್ರದರ್ಶನ ನೀಡಿದ ಅರ್ಬನ್ ಲೋಕಲ್ ಬಾಡಿಗಳನ್ನು ಸೂಕ್ತ ರೀತಿಯಲ್ಲಿ ಶಿಕ್ಷಿಸಬೇಕಾಗುತ್ತದೆ. ಬಹುಪಾಲು ದೇಶಗಳು ಅಂತರ್ ಸರ್ಕಾರಿ ವರ್ಗಾವಣೆಗಳ ಕೆಲವು ಭಾಗವನ್ನು ಪುರಸಭೆಗಳಿಗೆ ಒಂದು ಸೂತ್ರದ ಆಧಾರದ ಮೇಲೆ ಹಂಚುತ್ತವೆ. ಭಾರತದಲ್ಲಿ ಇಂತಹ ಸೂತ್ರ ಆಧಾರಿತ ವರ್ಗಾವಣೆ ಅಗತ್ಯವಿದೆ. 4. ಇಂಪ್ರೂವ್ ಫೈನಾನ್ಸ್. ಪುರಸಭೆಯ ಹಣಕಾಸು ಸುಧಾರಣೆ. ನಗರ ಪ್ರದೇಶದ ಹಣಕಾಸಿನ ಅಂತರವನ್ನು ಕಡಿಮೆ ಮಾಡುವ ಸುಧಾರಣೆಗಳು ಆದಾಯವನ್ನು ಹೆಚ್ಚಿಸಲು ಮತ್ತು ವೆಚ್ಚವನ್ನು ಕಡಿತಗೊಳಿಸಲು
ಖರ್ಚು ನಿಯೋಜನೆ, ಆದಾಯ ನಿಯೋಜನೆ, ಹಣಕಾಸು ಕಾರ್ಯ ಹೊಂದಾಣಿಕೆ, ಮತ್ತು ಪುರಸಭೆಯ ನಿರ್ವಹಣೆಯ ಸಮಸ್ಯೆಗಳನ್ನು ಪರಿಹರಿಸಬೇಕು. ಸಾರ್ವಜನಿಕ ಮೂಲಸೌಕರ್ಯ ಸೃಷ್ಟಿಗೆ ಸಾಲದ ಬಂಡವಾಳದ ನಿಯೋಜನೆಯನ್ನು ನೀತಿ ಪರಿಸರವು ಸಕ್ರಿಯವಾಗಿ ಬೆಂಬಲಿಸಬೇಕು. ನಗರ ಆರ್ಥಿಕತೆ, ಪುರಸಭೆಯ ಸೇವೆಗಳ ಮೌಲ್ಯವರ್ಧಿತ ಪಾತ್ರ, ಮತ್ತು ಮುನಿಸಿಪಲ್ ಆಸ್ತಿಗಳ ಮಾರಾಟ, ಬಳಕೆ, ವರ್ಗಾವಣೆಯಿಂದ ಆದಾಯದ ಸಂಭಾವ್ಯತೆಯನ್ನು ಉತ್ತೇಜಿಸಲು ಆದಾಯ ಕ್ರೋಢೀಕರಣ ಕ್ರಿಯಾ ಯೋಜನೆಯನ್ನು ತಯಾರಿಸಲು ಅರ್ಬನ್ ಲೋಕಲ್ ಬಾಡಿಗಳನ್ನು ಪ್ರೇರೇಪಿಸಲು ಆದಾಯ ಕ್ರೋಢೀಕರಣ ಪ್ರೋತ್ಸಾಹ ನಿಧಿಯನ್ನು ರಚಿಸಬೇಕಾಗಿದೆ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ರಿಫಾರ್ಮ್ಸ್, ಹಣಕಾಸು ನಿರ್ವಹಣಾ ಸುಧಾರಣೆಗಳು. ಪುರಸಭೆಯ ಸುಧಾರಣೆಗಳ ಮೇಲಿನ ರಾಷ್ಟ್ರೀಯ ಗಮನಕ್ಕೆ ಅನುಗುಣವಾಗಿ ಕೆಲವು ಅರ್ಬನ್ ಲೋಕಲ್ ಬಾಡಿಗಳ ಹಣಕಾಸು ನಿರ್ವಹಣಾ ವ್ಯವಸ್ಥೆಯು ಡಬಲ್ ಎಂಟ್ರಿ ಅಕೌಂಟಿಂಗ್ ಸಿಸ್ಟಮ್, ಪ್ರಮಾಣಕ ಮತ್ತು ಕಾರ್ಯಕ್ಷಮತೆ ಸಂಬಂಧಿತ ಬಜೆಟ್ ಇತ್ಯಾದಿಗಳನ್ನು ಒಳಗೊಂಡ ಗಮನಾರ್ಹ ಬದಲಾವಣೆಗೆ ಒಳಗಾಗುತ್ತಿದೆ. ಆದ್ದರಿಂದ ಈ ಸುಧಾರಣೆಗಳ ಸ್ಕೇಲಿಂಗ್ ಮತ್ತು ಸುಸ್ಥಿರತೆಯನ್ನು ಅರ್ಬನ್ ಲೋಕಲ್ ಬಾಡೀಸ್ಗಳ ವ್ಯಾಪಕ ಸನ್ನಿವೇಶದಲ್ಲಿ ಉತ್ತೇಜಿಸುವ ಅಗತ್ಯವಿದೆ. Unlocking land value.
ಭೂಮಿಯ ಮೌಲ್ಯವನ್ನು ಅನ್ಲಾಕಿಂಗ್ ಮಾಡುವುದು. ಅರ್ಬನ್ ಲೋಕಲ್ ಬಾಡಿಗಳಿಗೆ ಭೂಮಿಯ ಹಣ ಗಳಿಕೆಯು ಹಣಕಾಸಿನ ಒಂದು ಉಪಯುಕ್ತ ಮೂಲವಾಗಿದೆ. ಸ್ವತ್ತುಗಳ ಸರಿಯಾದ ದಾಸ್ತಾನು ಮತ್ತು GIS ಅನ್ನು ಬಳಸಿಕೊಂಡು ಗುಣಲಕ್ಷಣಗಳ ಕಂಪ್ಯೂಟರ್ ಡಾಟಾ ಬೇಸ್ ಮೂಲಕ ಅದರ ನಿಯಮಿತ ನವೀಕರಣವು ಭೂಮಿಯ ಮೌಲ್ಯಗಳನ್ನು ಅನ್ಲಾಕ್ ಮಾಡಲು ಸಹಾಯ ಮಾಡುತ್ತದೆ. ಖಾಲಿ ಭೂ ತೆರಿಗೆಯಂತಹ ವಿವಿಧ ಭೂ ಆಧಾರಿತ ಸಾಧನಗಳ ಮೂಲಕ ಅರ್ಬನ್ ಲೋಕಲ್ ಬಾಡಿಗಳಿಗೆ ಭೂಮಿಯನ್ನು ಸಂಪನ್ಮೂಲವಾಗಿ ಬಳಸಬಹುದಾಗಿದೆ. ಭೂ ವರ್ಗಾವಣೆ ತೆರಿಗೆ, ಭೂ ಲಾಭದ ತೆರಿಗೆ, ಖರೀದಿಸಬಹುದಾದ ವರ್ಗಾಯಿಸಬಹುದಾದ ಅಭಿವೃದ್ಧಿ ಹಕ್ಕು, FSI ಮತ್ತು TDR ಇತ್ಯಾದಿ. ನಾವು ಇನ್ನೊಂದು ಬಾರಿ ಯೋಚಿಸುವುದಾದರೆ, ನಗರ ಸ್ಥಳೀಯ ಸಂಸ್ಥೆಗಳ ಸಂಪನ್ಮೂಲಗಳನ್ನು ಹೇಗೆ ಬಲಿಪಡಿಸುವುದು, ಅದರ ಆಯ್ಕೆಗಳು ಮತ್ತು ಸೂಚಿಸಿದ ಪುರಸಭೆಯ ಹಣಕಾಸು ಸುಧಾರಣೆಗಳನ್ನು ಮತ್ತೊಮ್ಮೆ ನೋಡುವುದು ಒಳ್ಳೆಯದಾಗಿರುತ್ತದೆ. ಸ್ಟ್ರೆಂಥನಿಂಗ್ ಓನ್ ಟ್ಯಾಕ್ಸ್ ರೆವೆನ್ಯೂ, ಸ್ವಂತ ತೆರಿಗೆ ಆದಾಯವನ್ನು ಬಲಪಡಿಸುವುದು. ನಗರ ಸ್ಥಳೀಯ ಸಂಸ್ಥೆಗಳು ತೆರಿಗೆ ದರಗಳಲ್ಲಿ ನಿಯತಕಾಲಿಕವಾಗಿ ಪರಿಷ್ಕರಿಸುವ ಮೂಲಕ ತಮ್ಮ ಅಸ್ತಿತ್ವದಲ್ಲಿರುವ ಸ್ವಂತ ತೆರಿಗೆ ಆದಾಯದ ಮೂಲಗಳನ್ನು ಹೆಚ್ಚಿಸಿಕೊಳ್ಳಬೇಕು. ತೆರಿಗೆ ಬೇಸ್ನ ಸರಿಯಾದ ಮೌಲ್ಯಮಾಪನ, ನವೀನ ತೆರಿಗೆ ಸುಧಾರಣೆ ಮಾದರಿಗಳ ಮೂಲಕ ಸಂಗ್ರಹಣೆ ದಕ್ಷತೆಯನ್ನು ಸುಧಾರಿಸುವುದು ಮತ್ತು ಅಸ್ತಿತ್ವದಲ್ಲಿರುವ ಆದಾಯ ರಚನೆಗಳೊಳಗೆ ನಿರ್ವಹಣಾ ಆವಿಷ್ಕಾರಗಳ ಅಂದರೆ GIS ಮ್ಯಾಪಿಂಗ್, ಬಂಡವಾಳ ಮೌಲ್ಯ ವಿಧಾನ, ಯೂನಿಟ್ ಏರಿಯಾ,
ವಿಧಾನ, ಆನ್ಲೈನ್ ವ್ಯವಸ್ಥೆಗಳು ಆಸ್ತಿ ತೆರಿಗೆ ಮೇಲಿನ ಅನಗತ್ಯ ವಿನಾಯಿತಿಯನ್ನು ಕಡಿಮೆ ಮಾಡುವ ಅವಶ್ಯಕತೆ ಇದೆ ಎಂದು ಹೇಳಲಾಗಿದೆ. ಪುರಸಭೆ ಕಾಯ್ದೆಗಳು ರಾಜ್ಯ ಕೇಂದ್ರ ಕಾಯ್ದೆಗಳಲ್ಲಿನ ತಿದ್ದುಪಡಿಗಳ ಮೂಲಕ ಅರ್ಬನ್ ಲೋಕಲ್ ಬಾಡಿಗಳ ತೆರಿಗೆ ಅಧಿಕಾರವನ್ನು ಹೆಚ್ಚಿಸಬೇಕಾಗುತ್ತದೆ. ಎರಡನೆಯದಾಗಿ ಸ್ಟ್ರೆಂಥನಿಂಗ್ ನಾನ್ ಟ್ಯಾಕ್ಸ್ ರೆವಿನ್ಯೂಸ್, ತೆರಿಗೆಯೇತರ ಬಲಪಡಿಸುವುದು. ಪ್ರಸ್ತುತ ನಗರ ಮೂಲ ಸೇವೆಗಳ ಕಳಪೆ ವೆಚ್ಚದ ಚೇತರಿಕೆಗೆ ಕಾರಣವಾಗುವ ಬಳಕೆದಾರರ ಶುಲ್ಕಗಳು ತುಂಬಾ ಕಡಿಮೆಯಾಗಿದೆ. ಅರ್ಬನ್ ಲೋಕಲ್ ಬಾಡಿಗಳು ಬಳಕೆದಾರರ ಶುಲ್ಕಗಳನ್ನು ನಿಯತಕಾಲಿಕವಾಗಿ ವಾಸ್ತವಿಕ ಮಟ್ಟಗಳಿಗೆ ಪರಿಷ್ಕರಿಸಬೇಕಾಗುತ್ತದೆ. ಉದಾಹರಣೆಗೆ, ಓಂಡೆಮ್ ಅನ್ನು ಒಳಗೊಂಡಿರುತ್ತದೆ. ಹಣದುಬ್ಬರಕ್ಕೆ ಲಿಂಕ್ ಮಾಡಲಾದ ಬಳಕೆದಾರರ ಶುಲ್ಕಗಳ ಪರಿಷ್ಕರಣೆ ಆಸ್ತಿ ನಿರ್ವಹಣಾ ತಂತ್ರವನ್ನು ಅನುಸರಿಸಿ ಮೌಲ್ಯ ಮಾಪನದೊಂದಿಗೆ ಶೆಡ್ಯೂಲ್ ಮಾಡಿ ವರ್ಗೀಕರಣದ ಮೂಲಕ ಆಸ್ತಿಗಳನ್ನು ದಾಸ್ತಾನುಗಳನ್ನು ನವೀಕರಿಸುವ ಅವಶ್ಯಕತೆ ಇದೆ. ರಿಫಾರ್ಮ್ಸ್ ಇನ್ ಡೆವಲ್ಯೂಷನ್ ಫ್ರಮ್ ಸೆಂಟ್ರಲ್ ಗವರ್ನಮೆಂಟ್ಸ್, ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಂದ ಅಧಿಕಾರ ಹಂಚಿಕೆಯಲ್ಲಿ ಸುಧಾರಣೆಗಳು. ಅಂತರ ಸರ್ಕಾರಿ ವರ್ಗಾವಣೆಯಿಂದ ಸ್ಥಳೀಯ ಸಂಸ್ಥೆಗಳಲ್ಲಿ ಅವಲಂಬಿತ ಸಂಸ್ಕೃತಿ ನಿರ್ಮಾಣವಾಗಬಾರದು. ಕಳಪೆ ಪ್ರದರ್ಶನ ನೀಡಿದ ಅರ್ಬನ್ ಲೋಕಲ್ ಬಾಡಿಗಳನ್ನು ಸೂಕ್ತ ರೀತಿಯಲ್ಲಿ ಶಿಕ್ಷಿಸಬೇಕಾಗುತ್ತದೆ. ಒಂದು ಸೂತ್ರದ ಆಧಾರದ ಮೇಲೆ ಹಂಚುತ್ತವೆ. ಭಾರತದಲ್ಲಿ ಇಂತಹ ಸೂತ್ರ ಆಧಾರಿತ ವರ್ಗಾವಣೆ ಅಗತ್ಯವಿದೆ. ಇಂಪ್ರೂವಿಂಗ್ ಮುನಿಸಿಪಲ್ ಫೈನಾನ್ಸ್, ಪುರಸಭೆಯ ಹಣಕಾಸು ಸುಧಾರಣೆ. ನಗರ ಪ್ರದೇಶದ ಹಣಕಾಸಿನ ಅಂತರವನ್ನು ಕಡಿಮೆ ಮಾಡುವ ಸುಧಾರಣೆಗಳು ಆದಾಯವನ್ನು ಹೆಚ್ಚಿಸಲು ಮತ್ತು ವೆಚ್ಚವನ್ನು ಕಡಿತಗೊಳಿಸಲು ಖರ್ಚು ನಿಯೋಜನೆ, ಆದಾಯ ನಿಯೋಜನೆ, ಹಣಕಾಸು ಕಾರ್ಯ ಹೊಂದಾಣಿಕೆ ಮತ್ತು ಪುರಸಭೆಯ ನಿರ್ವಹಣೆಯ ಸಾಲದ ಬಂಡವಾಳದ ನಿಯೋಜನೆಯನ್ನು ನೀತಿ ಪರಿಸರವು ಸಕ್ರಿಯವಾಗಿ ಬೆಂಬಲಿಸಬೇಕು. ನಗರ ಆರ್ಥಿಕತೆ ಮತ್ತು ಮುನಿಸಿಪಲ್ ಆಸ್ತಿಗಳ ಮಾರಾಟ, ಬಳಕೆ, ವರ್ಗಾವಣೆಯಿಂದ ಆದಾಯದ ಸಂಭಾವ್ಯತೆಯನ್ನು ಉತ್ತೇಜಿಸಲು ಆದಾಯ ಕ್ರೋಢೀಕರಣ ಕ್ರಿಯಾ ಯೋಜನೆಯನ್ನು ತಯಾರಿಸಲು ಅರ್ಬನ್ ಲೋಕಲ್ ಬಾಡಿಗಳನ್ನು ಪ್ರೇರೇಪಿಸಲು ಆದಾಯ ಕ್ರೋಢೀಕರಣ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ರಿಫಾರ್ಮ್ಸ್, ಹಣಕಾಸು ನಿರ್ವಹಣಾ ಸುಧಾರಣೆಗಳು. ಪುರಸಭೆಯ ಸುಧಾರಣೆಗಳ ಮೇಲಿನ ರಾಷ್ಟ್ರೀಯ ಗಮನಕ್ಕೆ ಅನುಗುಣವಾಗಿ
ಕೆಲವು ಅರ್ಬನ್ ಲೋಕಲ್ ಬಾಡಿಗಳ ಹಣಕಾಸು ನಿರ್ವಹಣಾ ವ್ಯವಸ್ಥೆಯು ಡಬಲ್ ಎಂಟ್ರಿ ಅಕೌಂಟಿಂಗ್ ಸಿಸ್ಟಮ್, ಪ್ರಮಾಣಕ ಮತ್ತು ಕಾರ್ಯಕ್ಷಮತೆ ಸಂಬಂಧಿತ ಬಜೆಟ್ ಇತ್ಯಾದಿಗಳನ್ನು ಒಳಗೊಂಡ ಗಮನಾರ್ಹ ಬದಲಾವಣೆಗೆ ಒಳಗಾಗುತ್ತಿದೆ. ಈ ಸುಧಾರಣೆಗಳು ವಿವಿಧ ಹಂತಗಳಲ್ಲಿವೆ. ಅನುಷ್ಠಾನ ಮತ್ತು ಕೆಲವೇ ಅರ್ಬನ್ ಲೋಕಲ್ ಬಾಡಿಗಳು ತುಲನಾತ್ಮಕವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿವೆ. ಆದ್ದರಿಂದ ಈ ಸುಧಾರಣೆಗಳ ಸ್ಕೇಲಿಂಗ್ ಮತ್ತು ಸುಸ್ಥಿರತೆಯನ್ನು ಅರ್ಬನ್ ಲೋಕಲ್ ಬಾಡಿಗಳ ವ್ಯಾಪಕ ಸನ್ನಿವೇಶದಲ್ಲಿ ಉತ್ತೇಜಿಸುವ ಅಗತ್ಯವಿದೆ. 6. ಅನ್ಲಾಕಿಂಗ್ ಲ್ಯಾಂಡ್ ವ್ಯಾಲ್ಯೂ. ಭೂಮಿಯ ಮೌಲ್ಯವನ್ನು ಅನ್ಲಾಕ್ ಮಾಡುವುದು. ಅರ್ಬನ್ ಲೋಕಲ್ ಬಾಡಿಗಳಿಗೆ ಭೂಮಿಯ ಹಣಗಳಿಕೆಯು ಹಣಕಾಸಿನ ಒಂದು ಉಪಯುಕ್ತ ಮೂಲವಾಗಿದೆ. ಸ್ವತ್ತುಗಳ ಸರಿಯಾದ ದಾಸ್ತಾನು ಮತ್ತು GIS ಅನ್ನು ಬಳಸಿಕೊಂಡು ಗುಣಲಕ್ಷಣಗಳ ಕಂಪ್ಯೂಟರ್ ಡಾಟಾಬೇಸ್ ಮೂಲಕ ಅದರ ನಿಯಮಿತ ನವೀಕರಣವು ಭೂಮಿಯ ಮೌಲ್ಯಗಳನ್ನು ಅನ್ಲಾಕ್ ಮಾಡಲು ಸಹಾಯ ಮಾಡುತ್ತದೆ. ಖಾಲಿ ಭೂ ತೆರಿಗೆಯಂತಹ ವಿವಿಧ ಭೂ ಆಧಾರಿತ ಸಾಧನಗಳ ಮೂಲಕ ಅರ್ಬನ್ ಲೋಕಲ್ ಬಾಡಿಗಳಿಗೆ ಭೂಮಿಯನ್ನು ಸಂಪನ್ಮೂಲವಾಗಿ ಬಳಸಬಹುದು. ಭೂ ವರ್ಗಾವಣೆ ತೆರಿಗೆ, ಖರೀದಿಸಬಹುದಾದ, ವರ್ಗಾಯಿಸಬಹುದಾದ ಅಭಿವೃದ್ಧಿ ಹಕ್ಕು, ಅಭಿವೃದ್ಧಿ ಶುಲ್ಕಗಳು, ಉತ್ತಮ ಶುಲ್ಕಗಳು ಮತ್ತು ಇಂಪ್ಯಾಕ್ಟ್ ಶುಲ್ಕ, ಹೆಚ್ಚುವರಿ FSI ಮತ್ತು TDR ಇತ್ಯಾದಿ. ಪ್ರಪಂಚದಾದ್ಯಂತ ಸ್ಥಳೀಯ ಸರ್ಕಾರಗಳು ತಮ್ಮ ನಗರ ಸೇವೆಗಳು ಮತ್ತು ಸ್ಥಳೀಯ ತೆರಿಗೆಗಳು, ಬಳಕೆದಾರರ ಶುಲ್ಕಗಳು ಮತ್ತು ತೆರಿಗೆಯೇತರ ಆದಾಯ, ಭೂ ಆಧಾರಿತ ಉಪಕರಣಗಳು, ಅಂತರ ಸರ್ಕಾರಿ ಅನುದಾನಗಳು ಮತ್ತು ವರ್ಗಾವಣೆಗಳು ಮತ್ತು ಸಾಲಗಳಂತಹ ಮೂಲ ಸೌಕರ್ಯ ಅಗತ್ಯಗಳಿಗೆ ಹಣಕಾಸು ಒದಗಿಸಲು ಉಪಕರಣಗಳ ಮಿಶ್ರಣವನ್ನು ಅಳವಡಿಸಿಕೊಂಡಿವೆ. ದೇಶೀಯ ಹಣಕಾಸು ಸಂಸ್ಥೆಗಳು, ಬ್ಯಾಂಕುಗಳು ಹಾಗೂ ಬಂಡವಾಳ ಮಾರುಕಟ್ಟೆಯನ್ನು ಪ್ರವೇಶಿಸುವುದು. ವರ್ಷಗಳಲ್ಲಿ ಭಾರತದಲ್ಲಿ ಪುರಸಭೆಯ ಹಣಕಾಸು ಅನುದಾನ ಮತ್ತು ಸಾಫ್ಟ್ ಲೋನ್ ಆಧಾರಿತ ಮೂಲ ಸೌಕರ್ಯ ಸೃಷ್ಟಿ ಕಾರ್ಯಕ್ರಮದಿಂದ ಗಣನೀಯವಾದ ವಿಕಸನವನ್ನು ಕಂಡಿದ್ದು, ಖಾಸಗಿಯನ್ನು ತರುವ ಪುರಸಭೆಯ ಬಾಂಡ್ಗಳು, ಪೂಲ್ ಫೈನಾನ್ಸಿಂಗ್ ಬಾಂಡ್ಗಳು
ಇತ್ಯಾದಿಗಳಂತಹ ನವೀನ ಮತ್ತು ಮಾರುಕಟ್ಟೆ ಆಧಾರಿತ ಕಾರ್ಯವಿಧಾನಗಳ ಬಳಕೆಯನ್ನು ಹೆಚ್ಚಿಸಿದೆ. ಪುರಸಭೆಯ ಸಂಸ್ಥೆಗಳಿಗೆ ಬಂಡವಾಳ ಕ್ಷಿಪ್ರ ನಗರೀಕರಣದ ಉದಯೋನ್ಮುಖ ಸನ್ನಿವೇಶದಲ್ಲಿ ಮತ್ತು ಸ್ಥಳೀಯ ಸರ್ಕಾರಗಳು ತಮ್ಮ ನಿಯೋಜಿತ ಕಾರ್ಯಗಳನ್ನು ನಿರ್ವಹಿಸಲು ಹೆಚ್ಚಿನ ಸಂಪನ್ಮೂಲಗಳ ಅಗತ್ಯತೆಯಲ್ಲಿ ಸ್ಥಳೀಯ ಸಂಸ್ಥೆಗಳು ತಮ್ಮ ಸಂಪನ್ಮೂಲವನ್ನು ಉತ್ತೇಜಿಸಲು, ಬಲಪಡಿಸಲು ಮತ್ತು ಹೆಚ್ಚಿಸಲು ಸಾಧ್ಯವಾಗುವಂತೆ ಪುರಸಭೆಯ ಹಣಕಾಸು ಸುಧಾರಣೆಗಳನ್ನು ಸರಿಯಾದ ಶ್ರದ್ಧೆಯಿಂದ ಕೈಗೊಳ್ಳುವುದು ಕಡ್ಡಾಯವಾಗಿದೆ. ಮೂಲ ಹಾಗೂ ಮಾರುಕಟ್ಟೆಯಿಂದ ತಮ್ಮ ಸಂಪನ್ಮೂಲ ಕ್ರೋಢೀಕರಣದ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಇದರೊಂದಿಗೆ ನಾವು BPAC 110